ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಪಶ್ಚಿಮ ಘಟ್ಟ ಸಾಲು ಮತ್ತು ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಪ್ರಮುಖವಾಗಿ ನಾವಿವಾಗ ಚಿಕ್ಕಮಗಳೂರಿನಿಂದ ಶೃಂಗೇರಿಗೆ ಸಂಪರ್ಕಿಸುವಂತಹ ರಾಜ್ಯ ಹೆದ್ದಾರಿಯಲ್ಲಿದ್ದೇವೆ. ಇದು ಶೃಂಗೇರಿಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಪ್ರಮುಖ ರಾಜ್ಯ ಹೆದ್ದಾರಿ. ಈ ಒಂದು ರಾಜ್ಯ ಹೆದ್ದಾರಿಯಲ್ಲೇ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಮತ್ತು ಇಲ್ಲಿನ ಸ್ಥಳೀಯರು ಓಡಾಟವನ್ನು ಮಾಡ್ತಾರೆ. ಇಲ್ಲಿನ ಚಿತ್ರಣವನ್ನು ನಾವು ನೋಡ್ಬೋದು. ಪ್ರಮುಖವಾಗಿ ಧಾರಾಕಾರ ಮಳೆ ಏನು ಸುರಿತಾ ಇದೆ, ಈ ಒಂದು ಮಳೆಯಿಂದಾಗಿ ಈ ಒಂದು ರಸ್ತೆಯ ಪಕ್ಕದಲ್ಲಿರುವಂತಹ ದರೆ ಏನಿದೆ ಅದು ಸಂಪೂರ್ಣವಾಗಿ ಕುಸಿದು ರಸ್ತೆಗೆ ಬರ್ತಾ ಇರುವಂಥದ್ದು ನಾವು ನೋಡ್ಬೋದು. ಬೃಹತ್ ಗಾತ್ರದ ಬಂಡೆಗಳು, ಮರಗಳು ಸೇರಿದಂತೆ ಮಣ್ಣು ಸಂಪೂರ್ಣವಾಗಿ ಕೆಳಭಾಗದಲ್ಲಿ ಬಂದಿದೆ. ಇನ್ನಷ್ಟು ಭಾಗದಲ್ಲಿ ಕುಸಿಯುವ ಒಂದು ಆತಂಕ ಕೂಡ ನಿರ್ಮಾಣವಾಗಿರುವಂಥದ್ದು. ಪ್ರಮುಖವಾಗಿ ಅತಿ ದೊಡ್ಡ ಗಾತ್ರದ ಬಂಡೆಗಳು ಕುಸಿದು ಕೆಳಭಾಗಕ್ಕೆ ಬರ್ತಾ ಇದೆ. ಇದು ವಾಹನ ಸವಾರರು ಕೂಡ ಆತಂಕವನ್ನು ಮನೆ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ಕಾಮಗಾರಿಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ನಾವಿಲ್ಲಿ ನೋಡ್ಬೋದು. ತಡೆಗೋಡೆಗಳು ಕೂಡ ಇತ್ತು, ಆದರೆ ಆ ತಡೆಗೋಡೆಗಳ ಮುರಿದು ಈ ಮಣ್ಣು ಹೊರಭಾಗಕ್ಕೆ ಬಂದಿರುವಂಥದ್ದು. ಪ್ರಮುಖವಾಗಿ ಇದು ಇಲ್ಲಿನ ಒಂದು ಚಿತ್ರಣವಲ್ಲ, ಇಲ್ಲಿಂದ ಸರಿಸುಮಾರು ಅರ್ಧ ಕಿಲೋಮೀಟರ್ವರೆಗೂ ಕೂಡ ಇದೇ ರೀತಿಯ ಚಿತ್ರಣ ಇರುವಂಥದ್ದು. ಇದು ಸಾಕಷ್ಟು ಒಂದು ಆತಂಕವನ್ನು ಮೂಡಿಸಿದೆ. ಯಾಕಂದರೆ ಇಲ್ಲಿ ರಾಜ್ಯದ ಮತ್ತು ಹೊರ ರಾಜ್ಯದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಶೃಂಗೇರಿ ದೇವಸ್ಥಾನಕ್ಕೆ ಬರ್ತಾರೆ. ಅವರು ಶೃಂಗೇರಿಗೆ ಹೋಗಬೇಕು ಅಂದರೆ ಇದೇ ರಸ್ತೆಯಲ್ಲಿ ಹೋಗಬೇಕು. ಪ್ರಮುಖವಾಗಿ ನಾವಿಲ್ಲಿ ನೋಡ್ಬೋದು ಈ ಪ್ರದೇಶ ಏನಿದೆ ಅದು ಸಂಪೂರ್ಣವಾಗಿ ಕುಸಿತ ಇರುವಂಥದ್ದು. ಇಂತಹ ಒಂದು ಸ್ಥಿತಿಯಲ್ಲಿ ರಸ್ತೆ ಇದ್ದರೂ ಕೂಡ ಇಲ್ಲಿನ ತಾಲೂಕು ಆಡಳಿತ ಇರ್ಬೋದು, ಜೊತೆಗೆ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಇರ್ಬೋದು, ಯಾವುದೇ ರೀತಿಯ ಚಿಕ್ಕ ಕ್ರಮಕ್ಕೂ ಕೂಡ ಮುಂದಾಗಿಲ್ಲ. ಸಾಕಷ್ಟು ವಾಹನಗಳು ಕೂಡ ಬರ್ತವೆ. ಸ್ವಲ್ಪ ಕಲ್ಲು ಬಂಡೆಗಳು ವಾಹನಗಳ ಮೇಲೆ ಬಿದ್ದರೆ ಅತಿ ದೊಡ್ಡ ಅನಾಹುತವಾಗುತ್ತೆ. ಇಂತಹ ಅತಿ ದೊಡ್ಡ ಅನಾಹುತಕ್ಕೆ ಈ ಒಂದು ಜಾಗ ಸಾಕ್ಷಿ ಆಗಿದ್ದರೂ ಕೂಡ ಯಾವುದೇ ರೀತಿಯ ಕ್ರಮಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು, ಇಲ್ಲಿನ ತಾಲೂಕು ಆಡಳಿತ ಮುಂದಾಗಿಲ್ಲ. ಮುಖ್ಯವಾಗಿ ಪಶ್ಚಿಮ ಘಟ್ಟನ ಸಾಲಿನಲ್ಲಿ ನಡೀತಾ ಇರುವಂತಹ ಅವೈಜ್ಞಾನಿಕ ಕಾಮಗಾರಿ ಏನಿದೆ ಇದರಿಂದಾಗಿ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ. ಅದೇ ರೀತಿ ರಸ್ತೆಯ ಪಕ್ಕದ ದರೆಗಳೇನಿದೆ ಅದು ಕುಸಿದು ರಸ್ತೆಗೆ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.